ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರೋದು ರೇವತಿ ನಾಗರಾಜ್ ಅವರು. ಕರಕುಶಲಕರ್ಮಿಗಳಿಗೆ ಮಾರುಕಟ್ಟೆ ಒದಗಿಸ್ತಾ ಇರುವಂತಹ ರೇವತಿ ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಕುಶಲಕರ್ಮಿಗಳಿಗೆ ಇವರು ನೀಡ್ತಾ ಇರೋ ಪ್ರೋತ್ಸಾಹ ಹಾಗೂ ಮಾರುಕಟ್ಟೆ ಒದಗಿಸ್ತಾ ಇರೋ ರೀತಿ ಮತ್ತು ಅಲ್ಲಿ ಕಂಡು ಬರುವಂತಹ ಪ್ರಯೋಜನಗಳು ಇದರ ಬಗ್ಗೆ ಮಾತಾಡ್ತಾ ಹೋಗೋಣ. ನಮಸ್ಕಾರ ರೇವತಿ ಅವರೇ. ನಮಸ್ಕಾರ ಮೇಡಮ್. ನಿಮ್ಮ ಸಂಸ್ಥೆಯ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡಿ ನಮ್ಮ ಕೇಳುಗರಿಗೆ. ನನ್ನ ಸಂಸ್ಥೆ ಬಂದು ವೀಕೆಂಡ್ ಎಂಟರ್ಪ್ರೈಸಸ್ ಅಂತ ನಂದಿನಿ ಬಡಾವಣೆಯಲ್ಲಿದೆ, ಬೆಂಗಳೂರಿನಲ್ಲಿ. 2 ವರ್ಷ ಆಯ್ತು ಮೇಡಮ್ ಇದು ಪ್ರಾರಂಭ ಆಗಿ. ಇಡೀ ನಮ್ಮ ಭಾರತ ದೇಶದಲ್ಲೇ ಕಲೆ ಅಂದ್ರೆ ಬಹಳ ವಿಶಿಷ್ಟ ಮತ್ತೆ ವೈವಿಧ್ಯಮದ ಅಂತು. ಅದೇ ತರಹ ನಮ್ಮ ಕರ್ನಾಟಕದಲ್ಲೂ ಸಹ ಒಂದು ವಿಶಿಷ್ಟವಾದಂತ ಕಲೆಗಳಿದೆ. ಆ ಕಲೆಗಳ ಮುಖಾಂತರ ಒಂದು ಏನೋ ನನ್ನ ಅಳಿಲು ಸೇವೆ ಅಂತ ಹೇಳ್ಬೋದು. ಒಂದು ಏನಂದ್ರೆ ಆರ್ಟಿಸ್ಟ್ಗಳಿಗೆ ನಾನೊಂದು ಸಹಾಯ ಮಾಡಬೇಕು, ಮತ್ತೆ ಅದನ್ನೊಂದು ಮಾರ್ಕೆಟಿಂಗ್ ಆಗ್ಲಿ, ಒಂದು ಪ್ರಚಾರ ಆಗ್ಲಿ ನಮ್ಮ ಸಂಸ್ಥೆ ಮುಖಾಂತರ ಆಗಲಿ ಅಂತ ನಾನು ಇದನ್ನ ಪ್ರಾರಂಭ ಮಾಡ್ತೇನೆ. ಕರ್ನಾಟಕಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಿದ್ದೀರಾ ಅಥವಾ ಉತ್ತರ ಭಾರತಕ್ಕೂ ನಿಮ್ಮ ಪ್ರಯಾಣ ಸಾಗಿದೆಯಾ ಅಂತ? ಮೊಟ್ಟ ಮೊದಲನೇದು ನನ್ನ ಉದ್ದೇಶನೇ ಕರ್ನಾಟಕದಲ್ಲಿ ಇರುವ ಒಂದು ಕಲೆಗಳ ಪ್ರಾಕಾರದಲ್ಲೇ ನಂದು ಕಾನ್ಸಂಟ್ರೇಷನ್ ಇತ್ತು ಮೇಡಮ್. ಮಾಡೋಣ ಅಂತ ನಾನು ಪ್ರಾರಂಭ ಆಗಿತ್ತು. ಅಂದ್ರೆ ಇಲ್ಲಿ ಸ್ವಲ್ಪ ಅಡೆತಡೆಗಳು ಬಹಳ ಇತ್ತು. ಯಾಕಂತಂದ್ರೆ ಇಲ್ಲಿ ಅವನು ಒಂದು ಸಾಮಾನ್ಯ ಒಂದು ಮಧ್ಯಮ ವರ್ಗದ ಕುಟುಂಬದವರು ಮನೆಯಲ್ಲಿ ಒಂದಿಷ್ಟು ಏನಾದ್ರೂ ಒಂದು ಕ್ರಾಫ್ಟ್ ವರ್ಕ್, ಒಂದು ಶೋ ಪೀಸ್, ಡೆಕೋರ್ ಐಟಮ್ಸ್ ಏನಾದ್ರೂ ನಾವು ಮನೆಯಲ್ಲೇ ಮಾಡ್ಕೋಬೇಕಾದ್ರೆ ಸ್ವಲ್ಪ ಬಜೆಟ್ ಸಹ ಅವ್ರಿಗೆ ಅನುಕೂಲವಾಗಿದ್ರೆ ಅಷ್ಟೇ ಅವ್ರಿಗೆ ಸ್ವಲ್ಪ ಖುಷಿ ಆಗತ್ತೆ, ಮತ್ತೆ ಮಾರ್ಕೆಟ್ ಜಾಸ್ತಿ ಅಂದ್ರೆ ಸೇಲ್ಸ್ ಬಹಳ ಜಾಸ್ತಿ ಆಗತ್ತೆ. ಹಾಗಾಗಿ ನಮ್ಮ ಈ ಕರ್ನಾಟಕದಲ್ಲೂ ಬಹಳ ಇದಾವೆ ಮೇಡಮ್. ಮುಖ್ಯವಾಗಿ ನಮ್ಮ ಏನಂತೀರ ಬ್ರಾಸ್ ಐಟಮ್ಸ್ ಆಗ್ಲಿ, ವುಡ್ ವರ್ಕ್ಸ್, ಮತ್ತೆ ಮುಖ್ಯವಾಗಿ ಹ್ಯಾಂಡ್ ವೀವರ್ಸ್ ಬಹಳ ವಿಶಿಷ್ಟವಾದದ್ದು. ಅದಂತೂ ನಮಗೆ ಹೆಮ್ಮೆ ಅನ್ಸುತ್ತೆ ನಮ್ಗೆ ಈ ಹ್ಯಾಂಡ್ ವೀವರ್ಸ್ ನೆನ್ಸ್ಕೊಂಡ್ರೆ. ಬಹಳ ಚೆನ್ನಾಗಿದೆ ಮೇಡಮ್ ಅವೆಲ್ಲ. ದಾವಣಗೆರೆ ಕಡೆ ಮತ್ತೆ ಈ ಕಡೆ ದೊಡ್ಡಬಳ್ಳಾಪುರದ ಕಡೆ ಎರಡೂ ಕಡೆ ವಿಭಿನ್ನ ರೀತಿಯ ನೇಯ್ಗೆಗಳನ್ನ ನೋಡ್ತೀವಿ ನಾವು. ಹೌದು, ಇಲ್ಲಿ ಮೊಳಕಾಲ್ಮೂರಿನಲ್ಲಂತೂ ಎಷ್ಟು ಸ್ಪೆಷಲ್ ಯೂನಿಕ್ ವ್ಯೂವರ್ಸ್ ಇದ್ದಾರೆ ಅಂತಂದ್ರೆ ವಾದ್ರೆ ರಮೇಶ್ನವ್ರ ಅಂತ, ಮಲ್ಲಿಕಾರ್ಜುನ್ ಅವ್ರ ಅಂತ ನ್ಯಾಷನಲ್ ಅವಾರ್ಡ್ ಅಂತ ಸ್ಟೇಟ್ ಅವಾರ್ಡ್ ವಿನ್ನರ್ಸ್ ಮೇಡಮ್ ಅವರು. ಅವರ ಮೋಟಿವ್ಸ್ ಆಗ್ಲಿ, ವೀವಿಂಗ್ ಸ್ಟೈಲ್ ಆಗ್ಲಿ ನಿಮ್ಗೆ ಬೇರೆ ಕಡೆ ಸಿಗೋದಿಲ್ಲ. ಅಷ್ಟು ಚೆನ್ನಾಗಿದೆ. ಅಂದ್ರೆ ಅದು ಪ್ರಚಾರ ಇಲ್ಲ. ಅದು ಆಕ್ಚುಲ್ ಆಗಿ ಅವರು ಸೀರೆಗಳೆಲ್ಲ ವೈಜಯಂತಿ ಮಾಲಾ ಅಂತೆ, ನಮ್ಮ ಭಾರತಿ ವಿಷ್ಣುವರ್ಧನ್ ಅವರು, ಇಂದಿರಾ ಗಾಂಧಿ ಅವರು, ಆತರ ತುಂಬಾ ಮೇಟಿ ವ್ಯಕ್ತಿಗಳೆಲ್ಲ ಅದನ್ನ ಹುಡುಗಿದ್ದು ಉಂಟು. ಹಾಗಾಗಿ ಅದು ಪ್ರಚಾರ ಇಲ್ಲದೆ ಇರೋದಕ್ಕೆ ನಮ್ಮ ಕರ್ನಾಟಕದಲ್ಲಿ ರೇಷ್ಮೆಗಂತೂ ಕಂಚಿ ಅಂತ ಹೆಸರು ಬಹಳ ಆಗಿದೆ ಅಂತ ಸ್ವಲ್ಪ ನೋವು ಆದ್ರೂನು ನಿಜ ಮಾತ್ರ. ಮೊಳಕಾಲ್ಮೂರು ಸೀರೆಗಳು, ಇಳಕಲ್ ಸೀರೆಗಳಂತೂ ತುಂಬಾ ಅಂದ್ರೆ ಯೂನಿಕ್ ಮೇಡಮ್ ನಮ್ಮ ಕರ್ನಾಟಕ. ಹಾಗೆ ನಮ್ಮ ಇದು ಧಾರವಾಡ ಕಸೂತಿ ವರ್ಕ್ ಅಂತೂ ಅದು ತುಂಬಾ ಯೂನಿಕ್ ಅದು. ಮತ್ತೆ ಇದು ಸಂಡೂರು ಲಂಬಾಣಿ ವರ್ಕ್ ಅದು ಅಷ್ಟೇ ಎಷ್ಟು ಯೂನಿಕ್ ಇರುತ್ತೆ ಅಂತಂದ್ರೆ ಅಲ್ಲಿ ಒಂದು ಶ್ರಮ ಇರುತ್ತೆ, ಪ್ರೀತಿ ಇರುತ್ತೆ, ಒಂದು ಕಲ್ಚರ್, ಆ ಸಂಸ್ಕೃತಿ ಎಲ್ಲ ನಮ್ದು ಆಚೆ ತರಬೇಕು ಅನ್ನೋದು ನಂದು ಬಹಳ ಇಂಟ್ರೆಸ್ಟ್. ಹಾಗಾಗಿ ನಾನು ಶ್ರಮ ಪಡ್ತಾ ಇದ್ದೀನಿ ಮೇಡಮ್. ಈ ಒಂದು ದಿಕ್ಕಿನಲ್ಲಿ ಹೆಜ್ಜೆ ಹಾಕೋದಿಕ್ಕೆ ನಿಮಗೆ ಸ್ಫೂರ್ತಿ ಬಂದಿದ್ ಹೇಗೆ ಅಂತ ಕೇಳೋಕ್ಕಿನ್ನ ನಾನು ಇಷ್ಟಪಡೋದೇನಂದ್ರೆ ಆ ಕುಶಲಕರ್ಮಿಗಳು ನಿಮ್ಮ ಈ ಒಂದು ಮಾರುಕಟ್ಟೆ ನೀಡುವಂತಹ ಪ್ರಕ್ರಿಯೆಯನ್ನ ಒಪ್ಕೊಳಕ್ ಸಿದ್ರಿದ್ರ ಅಂತ. ನಮ್ಮ ಕಡೆ ಇದು ಕರ್ನಾಟಕದಲ್ಲಿ ಸ್ವಲ್ಪ ಕಷ್ಟನೇ ಆಯ್ತು ಮೇಡಮ್. ನನಗೆ ಈಗಲೂ ಕಷ್ಟನೇ, ಆದ್ರೆ ನಾನು ಬಿಡ್ತಾ ಇಲ್ಲ ಆರ್ಟಿಸ್ಟ್ ಗಳನ್ನ ಒಪ್ಪಿಸ್ಲಿಕ್ಕೆ ನಾನು ಬಹಳ ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕಂತಂದ್ರೆ ಇಲ್ಲಿ ನನಗೆ ತಿಳಿದ ಮಟ್ಟಿಗೆ ನನ್ನ ಅನುಭವದಲ್ಲಿ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಒಂದು ಪ್ರಾಡಕ್ಟ್ ಮಾಡಿದ ತಕ್ಷಣ ಒಂದು ಪ್ರಾಡಕ್ಟ್ ಇಂದ 1,000 ರೂಪಾಯಿ, ಅಂದ್ರೆ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, 1,000 ರೂಪಾಯಿ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದ್ರೆ ಉತ್ತರ ಭಾಗದಲ್ಲಿ ಅದಕ್ಕೆ ಸ್ವಲ್ಪ ಆಪೋಸಿಟ್. ಇದು ಕಾನ್ಸೆಪ್ಟ್ ಚೆನ್ನಾಗಿದೆ ನೋಡಿ ಮೇಡಮ್. ಆ 1,000 ರೂಪಾಯಿನ 10 ಜನದಿಂದ ಅಂದ್ರೆ 100 ರೂಪಾಯಿ ತರ ಅವರು ಕಲೆಕ್ಟ್ ಮಾಡ್ಕೊಂತಾರೆ, ಅಂದ್ರೆ ಸಂಪಾದನೆ ಮಾಡ್ತಾರೆ. ಆವಾಗ ಏನಾಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗ್ತದೆ, ಕನ್ಸ್ಯೂಮರ್ಸ್ ಜಾಸ್ತಿ ಹಾಕ್ತಾ ಹೋಗ್ತಾರೆ. ಅದು ನಮ್ಮ ಕಡೆ ಸ್ವಲ್ಪ ಅದು ಇನ್ನೂ ಬರ್ಲಿಲ್ಲ ಮೇಡಮ್, ಆ ಸ್ಟೈಲ್ ಆಫ್ ಮಾರ್ಕೆಟಿಂಗ್. ಅಂದ್ರೆ ಒಬ್ಬರೇ ಕನ್ಸ್ಯೂಮರ್ ಆದ್ರೂ ಪರವಾಗಿಲ್ಲ, ಲಾಭಾಂಶ ಮುಖ್ಯ ಅಂತಾರೆ. ಕರೆಕ್ಟ್ ಮೇಡಮ್. ಅದು ನನಗೆ ಒಂದೋದ್ರೂ ಪರವಾಗಿಲ್ಲ, ಒಂದು ಪ್ರಾಡಕ್ಟ್ ಅದರಿಂದ ಜಾಸ್ತಿ ಅಮೌಂಟ್ ಅವರನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಮ್ಮ ಕಡೆಯವರು. ಆ ಕಡೆ ಹಾಗಲ್ಲ. ಮತ್ತೆ 100 ರೂಪಾಯಿ ಬಂದ್ರು ಸರ್ ಅವ್ರು ಕೊಟ್ಬಿಡ್ತಾರೆ. ನಾವೇನ್ ಮಾಡ್ತೀವಿ, ಕಮ್ಮಿ ಆಯ್ತಲ್ಲ ಅಂತ ಮತ್ತೆ ಹೋಗೋದು, ಮತ್ತೆ ಪರ್ಚೇಸ್ ಮಾಡೋದು. ಅವಾಗ ಏನಾಗ್ತದೆ, ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ. ಈವನ್ ನಮ್ ಕಡೆ
ಕರ್ನಾಟಕದಲ್ಲಾಗ್ಲಿ, ತಮಿಳುನಾಡು ಈ ಕಡೆ ನಮ್ಮ ಭಾಗದಲ್ಲೆಲ್ಲ, ದಕ್ಷಿಣ ಭಾರತದಲ್ಲಿ ವರ್ಕ್ ಅಂತೂ ಎಕ್ಸಲೆಂಟ್ ಇರುತ್ತೆ. ಆದ್ರೆ ಒಂದು ಸಾಮಾನ್ಯ ಗೃಹಿಣಿ ಆಗ್ಲಿ, ಒಂದು ಮಧ್ಯಮ ವರ್ಗದವರು ಮನೆಯಲ್ಲಿ ಒಂದು ಶೋ ಪೀಸ್ ಆಗ್ಲಿ, ರಿಟರ್ನ್ ಗಿಫ್ಟ್ಸ್ ಆಗ್ಲಿ ಏನೇ ಮಾಡ್ಬೇಕು ಅಂತಂದ್ರೆ ಬಜೆಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟು ಕ್ವಾಲಿಟಿ ಇಲ್ಲದೆ ಇದ್ರೂ ಸಹ ಉತ್ತರ ಭಾರತದಲ್ಲೇ ಜಾಸ್ತಿ ಒಲವನ್ನು ತೋರಿಸಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಮೇಡಮ್. ಅದು ಸ್ವಲ್ಪ ಬೇಸರ ಸಂಗತಿ ಆಗುತ್ತೆ. ಹಾಗಾಗಿ ನಮ್ಮ ಆರ್ಟಿಸ್ಟ್ಗಳು ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಮಿಷನ್ ನೀರಿನಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂತ, ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾ, ಒಂದು ಮಾರ್ಜಿನ್ ಅನ್ನೋದು ಒಂದು ಸ್ವಲ್ಪ ಅಂದ್ರೆ ಯಾರು ಬಿಸ್ನೆಸ್ ಮಾಡೋದು ಲಾಭ ಇಲ್ಲದೆ ಯಾರು ಮಾಡೋದಿಲ್ಲ, ಅದರಲ್ಲಿ ಸ್ವಲ್ಪ ಅವರು ಸ್ಯಾಕ್ರಿಫೈಸ್ ಅಂತ ಹೇಳ್ಬೋದು, ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಕನ್ಸ್ಯೂಮರ್ಸ್ ಕೊಡ್ತಾ ಇದ್ರೆ ನಮ್ಮವ್ರು ಎಲ್ಲೂ ಹೋಗಲ್ಲ ಮೇಡಮ್. ಇವಾಗಂತೂ ಹ್ಯಾಂಡಿಕ್ರಾಫ್ಟ್ಸ್ಗಂತೂ ಬಹಳ ಇಷ್ಟ, ಬಹಳ ಬರ್ತಿದ್ದಾರೆ. ತುಂಬಾ ಡಿಮ್ಯಾಂಡ್ ಇದೆ ಮೇಡಮ್ ಇಲ್ಲಿ ಮಾತ್ರ. ಕುಶಲಕರ್ಮಿಗಳನ್ನ ನೀವು ನೋಡಕ್ ಹೋದಾಗ ಮೊದಲಿಗೆ ನೀವು ಅವ್ರನ್ನ ಕಂಡಾಗ ಅವ್ರು ಹೇಗಿದ್ರು, ಈ ಒಂದು ನಿಮ್ಮ ಮಾರುಕಟ್ಟೆ ಜೊತೆ ಅವರು ಜೋಡಿಸ್ಕೊಂಡ್ಮೇಲೆ ಅವರ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಚಿತ್ರಣ ಕೊಡಕ್ ಸಾಧ್ಯವಾ? ನನಗೆ ಈಗ ಏನಂದ್ರೆ ಒಂದು ಎಕ್ಸಾಂಪಲ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್. ನಾನು ಈ ವುಡ್ ಕಾರ್ವಿಂಗ್ಸ್, ಅದು ಬಹಳ ನಮ್ದು ಟ್ರೆಡಿಷನಲ್ ಆಂಟಿಕ್ ಪೀಸ್ಗಳು, ಅವೆಲ್ಲ ನಾನು ತಿರುಪತಿ ಹತ್ರ ಒಂದು ಹಳ್ಳಿಗಳಿಗೆ ನಾನು ಯಾವಾಗ ಡೈರೆಕ್ಟ್ ಆರ್ಟಿಸ್ಟ್ಗಳ ಹತ್ರ ಹೋಗ್ತೀನಿ, ಹುಡುಕಿ ಹಳ್ಳಿಗಳಿಗೆಲ್ಲ ಹೋಗ್ತೀನಿ ನಾನು. ಅಲ್ಲಿ ಹಳ್ಳಿಗಳಲ್ಲಿ ನೀವು ನಂಬ್ತೀರಾ, ಉಡ್ಲಿಕ್ಕೆ ಒಳ್ಳೆ ಬಟ್ಟೆನೂ ಇಲ್ಲ ಮೇಡಮ್ ಆರ್ಟಿಸ್ಟ್ಗಳಿಗೆ, ಬಹಳ ಕಷ್ಟ ಇತ್ತು. ಆದ್ರೂ ವರ್ಕ್ ಅಷ್ಟು ಚೆನ್ನಾಗಿದೆ. ಅವ್ರಿಗೆ ಅದು ಗೊತ್ತಾಗ್ತಾ ಇಲ್ಲ, ಹೆಂಗ್ ಕೊಡ್ಬೇಕು, ಹೆಂಗ್ ಮಾರ್ಕೆಟ್ ಮಾಡ್ಬೇಕು, ಹೆಂಗ್ ಅದನ್ನ ದುಡ್ಡು ರೂಪದಲ್ಲಿ ಅವರು ಒಂದು ಜೀವನಕ್ಕೆ ಉಪಯೋಗಿಸ್ಕೊಬೇಕು ಅಂತ ಏನೋ ಗೊತ್ತಿರ್ಲಿಲ್ಲ. ಹಾಗಾಗಿ ನಾನೇನ್ ಮಾಡಿದ್ದೀನಿ, 1.5 ವರ್ಷದಿಂದ ಅವ್ರ ಹತ್ರನೇ ನಾನು ಡಿಸೈನು ನಾನೇ ಕೊಡ್ತಾ ಇದ್ದೀನಿ. ಮೂಲತಃ ನಾನು ಆರ್ಟಿಸ್ಟ್ ಇರೋದ್ರಿಂದ ನನ್ನ ಹತ್ರನೂ ಆರ್ಟಿಸ್ಟ್ಗಳು ಒಂದು ಗುರುಗಳೆಲ್ಲ ಇರೋದ್ರಿಂದ ಒಳ್ಳೊಳ್ಳೆ ಡಿಸೈನ್ಸ್ ಕೊಟ್ಟು ಅವ್ರ ಕೆಲಸ ಕೊಟ್ಟು, ಆಗ ನಾನು ಅದು ಒಳ್ಳೆ ಪ್ರಾಡಕ್ಟ್ಸ್ ಅವರಿಂದ ಪಡೆದು ಮಾರ್ಕೆಟು ಚೆನ್ನಾಗಿ ನಡೀತಾ ಇದೆ. ಈಗ ಅವರಂತೂ ತುಂಬಾ ಅಕ್ಕ ನೀವು ನಮ್ಗೆಲ್ಲ ತುಂಬಾ ಖುಷಿ ಆಯ್ತು, ನೀವೆಲ್ಲ ಈ ತರ ಮಾಡ್ತಾ ಇರೋದು, ನಮಗೊಂದು ಜೀವನ ಆಯ್ತು, 4 ಕಾಸು ನೋಡ್ದಂಗೆ ಆಗ್ತಾ ಇದೆ ಅಂತ ತುಂಬಾ ಖುಷಿ ಪಡ್ತಿದ್ದಾರೆ ಮೇಡಮ್. ಅವರ ಸ್ಥಿತಿ ಉತ್ತಮ ಹಂತಕ್ಕೆ ಹೋಗಿದೆ ಅಂತ ಹೇಳ್ಬೋದು. ದುಡ್ಡು ಎಲ್ಲ ಒಂದು ಫೈನಾನ್ಷಿಯಲಿ ಪರವಾಗಿಲ್ಲ ಮೇಡಮ್, ಆದ್ರೆ ಇನ್ನೂ ಅವ್ರಿಗೆ ಸಾಕಾಗ್ತಾ ಇಲ್ಲ, ಅಷ್ಟು ನನ್ಗೆ ಆರ್ಡರ್ಸ್ ಇದೆ, ಅವ್ರಿಗೆಲ್ಲ ಕೊಡ್ತಾ ಇದ್ದೀನಿ. ತುಂಬಾ ಖುಷಿ ಆಗುತ್ತೆ ಮೇಡಮ್. ಒಂಥರ ನಮ್ ಆರ್ಟಿಸ್ಟ್ಗಳು ಬೆಳೆದ್ರೇನಲ್ವಾ ಮೇಡಮ್ ನಮ್ಮ ದೇಶ ಒಂದು ಕಲಾತ್ಮಕವಾಗಿ ಒಂದು ಬಣ್ಣದ ಲೋಕ ಇದ್ರೆ ಅದು ಚಂದ. ಇಲ್ಲ ಅಂತಂದ್ರೆ ಅದು ಬಿಳಿ ಕಾಗದ ಇದ್ದಂಗಿರುತ್ತೆ. ಕಲೆ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ನಮ್ಮ ಲೈಫ್ಗೆ. ನಿಜ. ಜೊತೆಗೆ ರೇವತಿ ಅವರೇ, ಈಗ ನೀವು ಒಬ್ರೇ ಇಷ್ಟನ್ನೆಲ್ಲ ಹ್ಯಾಂಡಲ್ ಮಾಡಕ್ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಜೊತೆ ಇರುವಂತ ನಿಮ್ಮ ಸಹಚರರು, ನಿಮ್ಮ ಜೊತೆಗಾರರು, ನಿಮ್ಮ ಜೊತೆ ಇರುವಂತಹ ಇತರ ಕಾರ್ಮಿಕರು, ಇವರ ಬಗ್ಗೆ ಒಂಚೂರು ಹೇಳಿ. ನಾನು ಸ್ಟಾರ್ಟಿಂಗ್ ನಲ್ಲಿ ಫಸ್ಟ್ ನಾನು ನಮ್ಮ ಮನೆಯವ್ರು ಇಬ್ಬರೇ ಸ್ಟಾರ್ಟ್ ಮಾಡಿದ್ದೀವಿ ಮೇಡಮ್, ನೋಡೋಣ ಅಂತ. ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಕಾನ್ಸೆಪ್ಟ್ ಮಾಡೋಣ ಅಂತ ಮಾಡಿದ್ವಿ. ಆದ್ರೆ ಆಮೇಲೆ 4 ಜನ ಮೇಲೆ ನಮ್ಗೆ ವರ್ಕರ್ಸ್ ಇದ್ದಾರೆ. ಕಂಪ್ಯೂಟರ್ ವರ್ಕ್ ಆಗ್ಲಿ, ಅದನ್ನೆಲ್ಲ ಅಪ್ಡೇಟ್ ಮಾಡ್ಕೊಳಕ್ಕೆ, ಸೇಲ್ಸ್ ಗರ್ಲ್ಸ್ ಆಗ್ಲಿ, ಈ ತರ ಎಲ್ಲಾನು ಒಂದು ಟೋಟಲ್ ಒಂದು 4 ಇಂದ 5 ಜನ ಪರ್ಮನೆಂಟ್ ಆಗಿದ್ದಾರೆ. ಮತ್ತೆ ಸ್ವಲ್ಪ ಟೆಂಪರವರಿಗೆ 1-2-3 ಜನ ಬಂದು ಹೋಗ್ತಾ ಇರ್ತಾರೆ. ಇವ್ರಿಗೆಲ್ಲ ಕೆಲಸ ಕೊಡ್ತೀನಲ್ಲ ಮೇಡಮ್, ಅದೂ ನನ್ಗೊಂಥರ ಖುಷಿನೇ ಆಗತ್ತೆ. ಎಲ್ಲಾನು ಅಷ್ಟೇ ಬಹಳ ಒಂಥರ ಎಂಜಾಯ್ ಮಾಡಿ ಕೆಲಸ ಮಾಡ್ತಾ ಇರ್ತೀವಿ. ಖುಷಿ ಆಗುತ್ತೆ ಮೇಡಮ್ ಅವ್ರಿಗೆಲ್ಲ ನಾನು ಈ ತರ ಒಂದು ಫ್ಯಾಮಿಲಿಗೆ ಒಂದು ಆಸರೆ ನೀಡಿದ್ದೀನಲ್ವಾ ಅಂತ. ನಿಜ. ಈ ಒಂದು ದಿಕ್ಕಿನಲ್ಲಿ ನೀವು ಹೋಗ್ಬೇಕಾದ್ರೆ ಈಗ ಒಬ್ಬರನ್ನ ನೀವು ಆರ್ಟಿಸ್ಟ್ನ ಅಪ್ರೋಚ್ ಮಾಡಿರ್ತೀರಾ, ಅದೇ ಕುಶಲಕರ್ಮಿಗಳನ್ನ, ಯಾಕಂದ್ರೆ ಈ ಇತ್ತೀಚೆಗಂತೂ ಈ ಕಲೆಗಾರಿಕೆ ಆರ್ಟಿಫ್ಯಾಕ್ಟ್ಸ್ ಫೀಲ್ಡ್ ಅಲ್ಲಿ ಕಾಂಪಿಟೇಷನ್ ತುಂಬಾ ಇರೋದ್ರಿಂದ ನೀವು ಅಪ್ರೋಚ್ ಮಾಡಿದಂಥ ಕಲಾವಿದರನ್ನ ಬೇರೆಯವ್ರು ಅಪ್ರೋಚ್ ಮಾಡಿ ಇನ್ನಷ್ಟು ಹೆಚ್ಚು ದುಡ್ಡಿನ ಅಂಶ ತೋರಿಸಿ ಆ ಥರ ನಿಮ್ಗೇನಾದ್ರೂ ತೊಂದರೆಗಳು, ಅಡಚಣೆಗಳು? ನಾನು ಒಂದೇ ಹೇಳೋದು ಮೇಡಮ್, ಯಾರಿಂದ ಆಗ್ಲಿ ಆರ್ಟಿಸ್ಟ್ ಬೆಳಿಬೇಕು, ಆರ್ಟ್ ಬೆಳಿಬೇಕು. ಅದು ನನ್ನಿಂದ ವ್ಯಕ್ತಿ ಅನ್ನೋದು ನನಗೆ ಮುಖ್ಯ ಆಗೋದೇ ಇಲ್ಲ ಮೇಡಮ್. ನನ್ನಿಂದ ಆಗ್ಲಿ, ನಿಮ್ಮಿಂದ ಆಗ್ಲಿ ಕಲಾಕಾರರು ಬೆಳಿಲಿ, ಯಾರಾದ್ರೆ ಏನಂತೆ. ಆದರೆ ನನ್ನ ಡಿಸೈನ್ ಡಿಫ್ರೆಂಟ್ ಆಗಿರುತ್ತೆ ಮೇಡಮ್, ನಾನ್ ಕೊಡ್ತೀನಲ್ವಾ. ಯಾಕಂದ್ರೆ ನಾನು ಆರ್ಟಿಸ್ಟ್ ಇರೋದ್ರಿಂದ ನನಗಲ್ಲಿ ಏನೇ ಆಗ್ಲಿ, ಈಗ ಅಡಿಗೆ ಎಲ್ಲರೂ ಮಾಡ್ತೀವಿ, ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರುಚಿ ಇದ್ದಂಗೆ ನನ್ನ ಟೇಸ್ಟ್ ನನ್ನ ಕೈಯಲ್ಲಿರೋದು ಇನ್ನೊಬ್ಬರ ಕೈಯಲ್ಲಿ ಮೂಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಕಾನ್ಫಿಡೆನ್ಸ್ ಮೇಡಮ್. ಹಾಗಾಗಿ ನನ್ಗೆ ಯಾರು ಕಾಂಪಿಟೇಟರು ಅಲ್ಲ, ಯಾರನ್ನು ನಾನು ಇದಿಲ್ಲ, ಆರ್ಟಿಸ್ಟು ಆರ್ಟ್ ಅಷ್ಟೇ ನನ್ನ ಉದ್ದೇಶ ಇತ್ತು, ದೃಷ್ಟಿನೂ ಅದರಲ್ಲೇ ಇದ್ದೀನಿ ಮೇಡಮ್. ಈ ಒಂದು ಇದರಲ್ಲಿ ನೀವು ತುಂಬಾ ರಿಸರ್ಚ್ ಮಾಡಿದ್ರ, ಅಂದ್ರೆ ಎಲ್ಲಿ ಯಾವ ಕಲೆ ಸಿಗತ್ತೆ, ಹೇಗೆ? ಯಾಕಂದ್ರೆ ಒಂದೊಂದು ಕಲೆಗಾರನ ಗುರುತಿಸೋದಕ್ಕೂ ನಿಮಗೆ ಎಲ್ಲೋ ಒಂದು ಸೋರ್ಸ್ ಇರ್ಬೇಕಾಗತ್ತಲ್ಲ. ಹೌದು. ಅದು ಏನಂತಂದ್ರೆ ನಾನು 25-30 ವರ್ಷದಿಂದ ಆರ್ಟ್ ಫೀಲ್ಡ್ ಅಲ್ಲೇ ಇದ್ದೀನಿ. ಹಾಗಾಗಿ ಕಲೆ, ಅದರ ಪ್ರಾಕಾರಗಳು ಎಲ್ಲೆಲ್ಲಿ ಏನು, ಒರಿಸ್ಸಾ, ವೆಸ್ಟ್ ಬೆಂಗಾಲು, ನಮ್ಮ ಎಲ್ಲ ಕಡೆನೂ ಇದಾವೆ. ತುಂಬಾ ಆರ್ಟಿಸ್ಟ್ ನಾನೆಲ್ಲ ಓಡಾಡಿದ್ದೀನಿ ಮೇಡಮ್. ವೆಸ್ಟ್ ಬೆಂಗಾಲು, ಒರಿಸ್ಸಾ, ನಮ್ಮ ಕರ್ನಾಟಕ, ಆಂಧ್ರ, ತಮಿಳ್ನಾಡು
ನಮ್ಮ ಕರ್ನಾಟಕದಲ್ಲಂತೂ ತುಂಬಾ ಓಡಾಡ್ತಾ ಇರ್ತೀವಿ. ಅಲ್ಲಿ ನಮ್ಗೆ ಆರ್ಟ್ ಎಷ್ಟು ಅವರಿಗೆ ಜ್ಞಾನ ಇದೆ, ಅದ್ರ ಕ್ವಾಲಿಟಿ ಏನು, ಅವ್ರು ಎಷ್ಟು ಡೆಡಿಕೇಟೆಡ್ ಆಗಿ ಮಾಡ್ತಿದ್ದಾರೆ, ಆ ಮಾಡುವ ಒಂದು ಕಚ್ಚಾ ವಸ್ತುಗಳು ಏನಿದೆ, ಅದರ ಒಂದು ಏನಂತರ ಕ್ವಾಲಿಟಿ ಎಷ್ಟಿದೆ, ಚೆನ್ನಾಗಿದ್ಯಾ ಇಲ್ವಾ ಅಂತ ಒಂದು ಅನುಭವ ಇರೋದ್ರಿಂದ ನಾನು ಸ್ವಲ್ಪ ಲೆಕ್ಕಾಚಾರದಲ್ಲಿ ನಾನು ಹೇಳಬಲ್ಲೆ ಮೇಡಮ್. ಹಾಗಾಗಿ ಅದೊಂದು ನನಗೆ ಪ್ಲಸ್ ಪಾಯಿಂಟ್ ಆಯ್ತು. ನಾನು ಹುಡುಕೋದು ಅಷ್ಟೇ, ಅವರು ಕ್ವಾಲಿಟಿ ಮತ್ತೆ ಪ್ರೈಸ್ ಎರಡೂ ಇರಬೇಕು, ಮತ್ತೆ ಟೈಮ್ಗೆ ಸ್ವಲ್ಪ ನನಗೆ ಸಪ್ಲೈ ಮಾಡೋರು ಈ ತರ ನೋಡಿದಾಗ ನನ್ಗೆ ಪರವಾಗಿಲ್ಲ ಮೇಡಮ್. ಒಂದು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಂತೂ ಬಹಳ ಟಾಸ್ಕ್ಗಳಿರುತ್ತೆ, ಸಿಗೋದಿಲ್ಲ, ಹುಡುಕ್ಬೇಕು. ಹಳ್ಳಿಗೆ ಹೋಗ್ತೀನಿ, ಗುಡಿಸಲುಗಳಿರೋ ಒಂದು ರಿಮೋಟ್ ಏರಿಯಾಗಳಲ್ಲೂ ಇದಾರೆ ಮೇಡಮ್ ಆರ್ಟಿಸ್ಟ್ಗಳು. ಅವ್ರಿಗೆ ಹೇಗೆ ಅಂತ ಗೊತ್ತಾಗ್ಲಿಲ್ಲ. ನನಗಿದೊಂದು ಒಳ್ಳೆ ಅಪರ್ಚುನಿಟಿ ಅಂತ ಅನ್ಕೊಂಡು ಒಂದು ಸೇವೆ ತರ ಮಾಡ್ತಾ ಇದ್ದೀನಿ ಮೇಡಮ್. ಇದು ದಿಸ್ ಇಸ್ ನಾಟ್ ಅನ್ ಆರ್ಗನೈಸ್ ಸೆಕ್ಟರ್ ಅಲ್ವಾ? ಇಲ್ಲ ಮೇಡಮ್. ಅಂದ್ರೆ ನಾನು ಲಾಭ ಇಲ್ಲದೆ ಅಂತ ನಾನು ಏನೂ ಮಾಡಲ್ಲ ಮೇಡಮ್. ಲಾಭ ಒಂದು ಮಿನಿಮಮ್ ನನ್ನ ಮಕ್ಕಳಿಗೆ ಕೊಡ್ಬೇಕು, ಬಿಲ್ಡಿಂಗ್ ಕೊಡ್ಬೇಕು, ಅದು ಮಿನಿಮಮ್ ನನಗೆ ಏನಾದ್ರೆ ಗಟಾನ್ ಆಗ್ಬೇಕಲ್ಲ ಮೇಡಮ್. ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಅಷ್ಟಿಟ್ಕೊಂಡು ಆರ್ಟಿಸ್ಟ್ಗಳೇ ನನ್ನ ಉದ್ದೇ ಮೇನ್. ಅವರು ಚೆನ್ನಾಗ್ ಆಗ್ಬೇಕು. ಆರ್ಟ್ ಏನಂದ್ರೆ ಇದು ಗೊತ್ತಾಗ್ತಾ ಇಲ್ಲ ಮೇಡಮ್. ಈವನ್ ನೋಡಿ ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗಿದೆ ಅಂತ, ಹಂಪಿ ಕಡೆ ಆ ಕಡೆ ಎಲ್ಲ ತುಂಬಾ ಚೆನ್ನಾಗಿದಾವೆ ವರ್ಕ್ಗಳೆಲ್ಲ, ಅದು ಆಚೆ ಬರ್ತಾ ಇಲ್ಲ. ಅದು ಯಾಕೆ ಅಂತ ನಾವು ಅದಕ್ಕೆ ರಿಸರ್ಚ್ ಮಾಡಿ ಎಲ್ಲ ಮತ್ತೆ ಅದನ್ನು ಪ್ರಯೋಗ ಎಲ್ಲ ಮಾಡ್ತಾ ಇದೀವಿ, ರಿಕ್ವೆಸ್ಟ್ ಮಾಡ್ಕೊಂತಾ ಇದೀವಿ, ಎಲ್ಲರನ್ನು ಕೇಳ್ಕೊಂತಾ ಇದೀವಿ. ಬನ್ನಿ, ನಾವ್ ಆರ್ಡರ್ಸ್ ಕೊಡ್ತೀವಿ, ನಾನ್ ಇನ್ವೆಸ್ಟ್ ಮಾಡ್ತೀನಿ, ನೀವ್ ಈ ತರ ಮಾಡಿ, ನನ್ಗೊಂದಿಷ್ಟು ಕೊಡಿ, ನೀವ್ ಇಷ್ಟು ತಗೊಳ್ಳಿ. ಆ ತರ ನಾನು ಒಂದು ಮಾಡ್ತಾ ಇದ್ದೀನಿ ಮೇಡಮ್ ಕೆಲಸಗಳ. ಈ ಒಂದು ಪ್ರೋತ್ಸಾಹಿಸೋ ಮನೋಭಾವ ಈಗ ಸಾಕಷ್ಟು ನಾಗರಿಕರಲ್ಲಿ ಕೂಡ ಇದೆ. ಅಂದ್ರೆ ನಮ್ಮ ದೇಶದ ಕಲೆ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ಇದನ್ನ ನಾವು ಪ್ರತಿನಿಧಿಸಬೇಕು, ನಾವು ಇದನ್ನ ಎಲ್ಲ ಕಡೆ ಪ್ರಚಾರ ಪಡಿಸ್ಬೇಕು ಅನ್ನೋ ಆಕಾಂಕ್ಷೆ ಈ ಪೀಳಿಗೆಯವ್ರಿಗೆ ತುಂಬಾನೇ ಇದೆ ಅಂತ ಹೇಳಬಹುದು. ಆ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಹೋದಾಗ ಇವರು ಬೆಳಕಿಗೆ ಬರೋದು ಬಹಳ ಮುಖ್ಯ. ಅದಕ್ಕೆ ನೀವು ಶ್ರಮಿಸ್ತಾ ಇದ್ದೀರಾ ಅನ್ನೋದು ನಿಜವಾಗ್ಲೂ ವಿಶೇಷವಾದ ಸಂಗತಿ. ನನ್ನ ಉದ್ದೇಶನೇ ಅಷ್ಟು ಮೇಡಮ್. ಅದು ಆಕ್ಚುಲ್ ಆಗಿ ಈ ಯೂಟ್ಯೂಬ್ ಒಂದು ಚಾನಲ್ ಮಾಡಿದ್ದೀನಿ. ನನ್ನ ಉದ್ದೇಶ ಅಷ್ಟೇ, ಹ್ಯಾಂಡ್ ವೀವರ್ಸ್, ಹ್ಯಾಂಡ್ಲೂಮ್ ಅಂತೂ ಎಕ್ಸಲೆಂಟ್ ವರ್ಕ್ ಇದೆ ಮೇಡಮ್. ನನಗೆ ಅದು ನೋಡಿದಾಗೆಲ್ಲ ಅಷ್ಟು ಮೈ ಜುಮ್ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಮತ್ತೆ ಅವ್ರದ್ದು ಪಾಪ ತುಂಬಾ ಕಷ್ಟನೂ ಇದೆ ಮೇಡಮ್. ಅಷ್ಟು ಒಳ್ಳೆ ಸೀರೆಗಳು, ಕಲರ್ ಕಾಂಬಿನೇಷನ್ಸ್, ಆ ಕ್ವಾಲಿಟಿ, ಅವ್ರ ಶ್ರಮ ನೋಡಿದಾಗ ಅಯ್ಯೋ ಅವ್ರಿಗೆ ಸಿಕ್ಕಬೇಕಾದ ಒಂದು ಸಿಗ್ತಾ ಇಲ್ಲ. ಒಂದು ದುಡ್ಡಾಗಲಿ, ಒಂದು ಹೆಸರಾಗಲಿ, ಏನು ಸಿಗ್ತಾ ಇಲ್ಲ ಅನ್ನೋದು ಒಂದು ನೋವಿದೆ. ಹಾಗಾಗಿ ಅವ್ರೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಈ ಹ್ಯಾಂಡ್ಲೂಮ್ಸ್ನವ್ರಿಗೆಲ್ಲ ಏನೋ ಒಂದು ನಮ್ ಕಡೆಯಿಂದ ಏನಾಗುತ್ತೋ ನನ್ನ ಶ್ರಮದಿಂದ, ಒಂದು ಸಹಾಯದಿಂದ ನಾನು ಅವ್ರಿಗೆ ಏನಾದ್ರು ಮಾಡ್ಬೇಕು ಅನ್ನೋದು ಮಾತ್ರ ನಾನು ಬಹಳ ಖುಷಿಯಿಂದ, ಉತ್ಸಾಹದಿಂದ ಇದ್ದೀನಿ ಮೇಡಮ್. ನಿಜವಾಗ್ಲೂ ಕರ್ನಾಟಕ ಆ ಕೈಮಗ್ಗದ ಸೀರೆಗಳಿಗೆ ಪ್ರಸಿದ್ಧಿಯಾಗಿದ್ದಂತ ಕಾಲ ಒಂದು. ಹೌದು ಮೇಡಮ್. ಬಹಳ ಚಂದ ಇದಾವೆ. ಆ ಲಂಬಾಣಿ ವರ್ಕ್ ಆಗ್ಲಿ, ಕಸೂತಿ ವರ್ಕ್ಗಳಾಗ್ಲಿ, ಅದ್ರ ಶ್ರಮ ಇದೆ, ಅದ್ರ ಹಿಂದೆ ಒಂದು ಹಿಸ್ಟ್ರಿಗಳೆಲ್ಲ ಕೇಳಿದಾಗ ಅಷ್ಟು ಖುಷಿ ಆಗುತ್ತೆ ಮೇಡಮ್. ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಅದು ಈಗ ಯಂಗ್ಸ್ಟರ್ಸ್ಗೆ ಸ್ವಲ್ಪ ಇಂಟ್ರೆಸ್ಟ್ ಆಗಿದೆ. ಈಗ ನಮ್ಮ ನ್ಯಾಷನಲ್ ಟೆಕ್ಸ್ಟೈಲ್ ಬಂದು ಖಾದಿ, ಆ ಖಾದಿನಲ್ಲೆಲ್ಲ ಪ್ರಯೋಗಗಳು ಮಾಡ್ತಾ ಇದ್ದಾರೆ. ಅದೆಲ್ಲ ಸ್ವಲ್ಪ ಮೆಚ್ಚಬೇಕಾದ್ದು. ಆದ್ರೆ ಪ್ರಚಾರ ಒಂದು ಸಿಗ್ತಾ ಇಲ್ಲ ನಿಮ್ಮಂತ ಮೀಡಿಯಾದವರು. ಈಗೆಲ್ಲ ಮೀಡಿಯಾ ಎಷ್ಟು ಬೆಳೆದ್ರು ನಮ್ಮ ಕಡೆಯಿಂದನೂ ಒಂದಿಷ್ಟು ಪ್ರೋತ್ಸಾಹ ಅನ್ನೋದು ಇರ್ಬೇಕು ಅವ್ರಿಗೆ. ಆದ್ರೆ ಈ ಒಂದು ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಸಂಚರಿಸುವ ಲಂಬಾಣಿ ಅವರನ್ನು ನೀವು ಹಿಡಿದಿರೋದು ವಿಶೇಷ. ನಿಜವಾಗ್ಲೂ ಖುಷಿ ಆಗುತ್ತೆ ಮೇಡಮ್. ಅವ್ರು ಮಾಡೋ ವರ್ಕ್, ಹಾಡುಗಳು, ಅದ್ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಬಹಳ ಎಂಜಾಯ್ ಮಾಡ್ತೀನಿ ನಾನು. ಒಳ್ಳೇದು ರೇವತಿ ಅವರ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಂಥ ಒಂದು ನಮ್ಮ ಕಲೆಗೆ ಪ್ರೋತ್ಸಾಹ ಕೊಡೋದಕ್ಕಾಗಿ ಒಂದು ಮಾರುಕಟ್ಟೆಯನ್ನ, ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿರೋದ್ರ ಪರಿಚಯ ಮಾಡಿಕೊಟ್ಟಿದ್ದೀರಾ. ಅದಕ್ಕಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನನಗೂ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಅನಂತ ನಮನಗಳು. ಕೇಳಿದರೆ ಇವತ್ತಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದವರು ರೇವತಿ ನಾಗರಾಜ್ ಅವರು. ಕುಶಲಕರ್ಮಿಗಳಿಗೆ ಮಾರುಕಟ್ಟೆ ಒದಗಿಸ್ತಾ ಇರುವಂತಹ ರೇವತಿ ನಾಗರಾಜ್ ಅವರ ಪರಿಚಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಸಿಗೋಣ. ನಮಸ್ಕಾರ.